ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. RC ಬೆನ್ಗಲ್ ಚಾನಲ್ ವೀಕ್ಷಣೆ ಮಾಡುತ್ತಿರುವ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿನ್ನೆ ಎಂತ ಮ್ಯಾಚ್ ಮಾರ್ರ, ಎಲ್ಲಿ ನೋಡಿದರಲ್ಲಿ ಜೈ RCB, ಜೈ ಜೈ RCB, RCB ವಿನ್ ದ ಮ್ಯಾಚ್. ನಿನ್ನೆ ಎಂತ ಮ್ಯಾಚ್, RCB ವಿನ್ ಆಯ್ತಲ್ದೆ, ಎಂತ ಮ್ಯಾಚ್ ಇದು. ನಮ್ಮ 6 ಪಂದ್ಯದಲ್ಲಿ 4 ಪಂದ್ಯ ಗೆದ್ದಿದ್ದೇವೆ. RCB ಪಾಯಿಂಟ್ ಟೇಬಲ್ ಅಲ್ಲಿ ನಾವೀಗ 3ನೇ ಸ್ಥಾನದಲ್ಲಿದ್ದೇವೆ. ಎಂತ ಮ್ಯಾಚ್ ಮಾರ. ಫಸ್ಟ್ ಟಾಸ್ ವಿನ್ ಆಯ್ತು, RCB ಅವರು ಟಾಸ್ ವಿನ್ ಆದ್ರು. ಇವರು ಬೌಲಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡ್ರು, ಬ್ಯಾಟಿಂಗ್ ಮಾಡೋಕೆ ನಮ್ಮ ರಾಜಸ್ಥಾನ್ ಟೀಮ್ ಅವ್ರು ಸಜ್ಜಾಗಿ ಬಂದ್ರು ಮಾರ್ರೆ. ಸ್ಲೋ ಪಿಚ್ ಇತ್ತು, ಆಡು ಸ್ವಲ್ಪ ಕಷ್ಟ ಆತೀತು, ಹೋಗೂರ ಸ್ಲೋ ಆದಿತ್ತು ಮ್ಯಾಚ್. ಆದ್ರೂ ಜೈಸ್ವಾಲ್ ಅವ್ರು 75 ರನ್ ಹೊಡೆದ್ರು, ಮತ್ತೆ ನಮ್ಮ ಪರಾಗ್ ಅವರು 30 ರನ್ ಹೊಡೆದ್ರು. ಫೈನಲಿ ಒಂದು 20 ಓವರಿಗೆ 4 ವಿಕೆಟ್ ಕಳ್ಕೊಂಡು 173 ರನ್ ಹೊಡೆದ್ರು ಮಾರ ರಾಜಸ್ಥಾನ್ ರಾಯಲ್ಸ್ ಅವರು. ನಮ್ಮ ಬೌಲಿಂಗ್ ಅವರು ಒಳ್ಳೆ ಬೌಲಿಂಗ್ ಮಾಡಿರಿ, ಸ್ವಲ್ಪ ಎಕಾನಮಿ ರೇಟ್ ಕೆಲಸ ಸ್ವಲ್ಪ ಜಾಸ್ತಿ ಕೊಟ್ಟರು. ಆದ್ರೆ ನಮ್ಮ ದಯಾಲ್ ಅವರು, ಹೆಜಲ್ವುಡ್ ಅವರು, ಮತ್ತೆ ಭುವನೇಶ್ವರ್ ಕುಮಾರ್ ಅವರು ಎಲ್ಲರೂ ಕೂಡ ಒಂದೊಂದು ವಿಕೆಟನ್ನು ಪಡ್ಕೊಂಡ್ರು. ಫೈನಲಿ 20 ಓವರಿಗೆ 173 ರನ್ ಹೊಡಿತು ರಾಜಸ್ಥಾನ್ ರಾಯಲ್ಸ್. ಮತ್ತೆ ಕಡೆಗೆ ಬ್ಯಾಟಿಂಗ್ ಮಾಡೋಕೆ ನಮ್ಮ RCB ತಂಡ ಸಜ್ಜಾಯಿ ಬಂತು ಕಾಣಿ. ಎಂತ ಬ್ಯಾಟಿಂಗ್ಗೆ ನಮ್ಮ ಸಾಲ್ಟ್ ಅವ್ರು ಎಂತ ಹೊಡಿತ್ರು ಮಾರ್ರೆ. ನಂಗೆ ಖುಷಿ ಆಗಿದೆ ಗೊತ್ತಾ, ಕ್ರಿಸ್ ಗೇಲ್ ಹೊರ ಮೇಲೆ ನಮ್ಮ ಟೀಮ ಮುಂಚೆ ಅಂತ ಅವ್ರು ಹಾಗೆ ಸಾಮ ಬಾರಿಸುದೇ ಬ್ಯಾಟ್ ಹಿಡ್ಕೊಂಡು ಬಾರಿಸ್ತೀರ. ಈಗ ಅವರ ಪ್ಲೇಸ್ ಕರೆಕ್ಟ್ ನಮ್ಮ ಸಾಲ್ಟ್ ಅವ್ರು ಬಂದ್ರು. ಎಂತ ಬ್ಯಾಟಿಂಗ್ಗೆ ಓಪನಿಂಗ್ ಪಾರ್ಟ್ನರ್ಶಿಪ್ 92 ರನ್ ಪಾರ್ಟ್ನರ್ಶಿಪ್, ಒಳ್ಳೆ ಬ್ಯಾಟಿಂಗ್. ನಮ್ಮ ಇವರು ಸಾಲ್ಟ್ ಅವ್ರು ಒಳ್ಳೆ ಆಡ್ರು. ಅವರು 65 ರನ್ ಹೊಡೆದ್ರು 35 ಬಾಲಿಗೆ. ಅದ್ರಂಗೆ ಎಂತದೆ 6 4 4 4 6 6 ಎಂತ ಬ್ಯಾಟಿಂಗ್ ಮಾರ. ನಮ್ಮ ವಿರಾಟ್ ಕೊಹ್ಲಿ 62 ರನ್ ಹೊಡೆದ್ರು, ನಮ್ಮ ಪಡಿಕ್ಕಲ್ ಅವರು ಕೂಡ 40 ರನ್ ಹೊಡೆದ್ರು. ಮ್ಯಾಚ್ ಅಂದ್ರೆ ಮ್ಯಾಚ್ ಮಾರ. ಮತ್ತೆ ಇವರು ಬೇಗನೆ ವಿನ್ನರ್, ಯಾಕಂದ್ರೆ 17.3 ಓವರ್ 20 ನಾವು ಅದನ್ನ ರನ್ ಚೇಸ್ ಮಾಡಿಬಿಡ್ತು. ಯಾಕಂದ್ರೆ ನಮ್ಗೆ ರನ್ ರೇಟ್ ಕೂಡ ನಾಳೆ ಹೆಲ್ಪ್ ಆಗ್ತು. ನಾವೀಗ 3ನೇ ಪ್ಲೇಸ್ ಹಂಗಿತ್ತು, ಭಾರಿ ಖುಷಿ ಆಯ್ತು. ಎಂತಂದ್ ಹೇಳ್ರಿ, ನಮ್ಮ RCB 6 ಮ್ಯಾಚ್ 4 ಮ್ಯಾಚ್ ವಿನ್ ಆಯ್ತಲ್ಲ, ಮತ್ತೆಂತದೇ ಇನ್ನು ಎಲ್ಲಾ ಮ್ಯಾಚ್ ವಿನ್ ಆಯ್ಕೆ. ನಾಡ್ದು ನಾವು ಪಂಜಾಬ್ ಎದುರು ಆಡ್ತಾ ಇತ್ತು, ಅದು ನಮ್ ಸ್ವಲ್ಪ ನಮ್ಗೆ ಬೆಂಗಳೂರಂಗ ಮ್ಯಾಚ್ ಸ್ವಲ್ಪ ಹೆಡ್ರಿಗೆ ಬೇಡ ಗೊತ್ತಾ. ಬೆಂಗಳೂರಂಗ ಮ್ಯಾಚ್ ಸ್ವಲ್ಪ ಸೋಲು ಜಾಸ್ತಿ ಮರ. ಆದ್ರೆ ನಾಡ್ದು ಮ್ಯಾಚ್ ನಾವು ಖಂಡಿತ ವಿನ್ ಆಗ್ತು. ಇನ್ನು ನಮ್ಮ ಗೆಲುವಿನ ಓಟ ಮುಂದುವರಿಯುತ್ತಾ ಇರ್ತದೆ. ಇನ್ನು ನಮ್ಮ ಕುದುರೆ ಎಲ್ಲೋ ನಿಪ್ಪು ಸಾಧ್ಯ ಇಲ್ಲ, ಎತ್ಕೊಂಡು ಹಾಪುದೇ ಹೊಡ್ಕೊಂಡು ಇನ್ನು ಮತ್ತೆಂತ ಇಲ್ಲ. ಇನ್ನ ಮ್ಯಾಚ್ ಭಾರಿ ಖುಷಿ ಆಯ್ತು ಮಾರ. ನಾನು ಮ್ಯಾಚ್ ಕಾಣ್ತಾ ಇಕ್ಕಂಡದ್ದೆ. ನಮ್ಗೆ ಅಮ್ಮ ಹೇಳ್ರು, ಅಲ್ಲಿ ಬೈಲಂಗ್ ದನ ಮತ್ತೆ ಗುಡ್ಡ ಆಯ್ತು ತಕೊಂಡ್ ಬಾ. ನಂಗೆ ನೆನಪೇ ಇಲ್ಲ ಮಾರ್ರೆ. ನಾವು 3:15 ಗಂಟೆಗೆ ನಾನು ಟಿವಿ ಮುಂದೆ ಕೂತವ, ಕೊರಲ್ ತಪ್ಪಗೆ ಹೊಯ್ಲೇ ಇಲ್ಲ. ಕಡೆಗೆ ಅಂತ 6:15 6:45 ದನ ಹೊಟ್ಟಿಗೆ ಬಂತು ಮಾರ್ರೆ. ನಮಗ್ ಗುಡ್ಡ ಹೊಟ್ಟಿಗೆ ಬರ್ಲೇ ಇಲ್ಲಿ. ಗುಡ್ಡ ಎಲ್ಲ ಅದು ಗೊತ್ತಾ, ಸೀದಾ ಅಲ್ಲಿ ಮೇಲ್ಮೈ ನಮ್ಮ ರಮೇಶ್ ಅಣ್ಣ ಮಾರ್ರೆ ಒಂದು 4 ಬಸ್ಲಿ ಹೊಟ್ಟಿರು. ಸೀದಾ ಹೋಗಿ 1 ಬಸ್ಲಿ ಪೂರ ತಿಂದದ್ದೆ ಮಾರ್ರೆ. ಅಲ್ಲಿ ರಮೇಶ್ ಅಣ್ಣ ಗೊಟ್ಟಿ ಬಬ್ಬಿ ಹಾಕ್ರೆ ಕೂಡ ಗೊತ್ತಾಯ್ತು, ನಮ್ಮ ಗುಡ್ಡ ಅವ್ರದ ಬಸ್ಲಿ ಏರಿ ಹೋಯ್ತು. ನಾವು ಕಡೆಗೆ ಓಡ್ದೆ ಮಾರ್ರೆ, ಹೆದ್ರಿಕೆ ಆಯ್ತು. ಕಡೆಗೆ ಅವ್ರೇನು ಬೈಕ್ ಶುರು ಮಾಡ್ಕಷ್ಟೇ ನಾ ರಫಕ್ಕ ಹೇಳ್ಬಿಟ್ಟ, ರಮೇಶ್ ಅಣ್ಣ RCB ವಿನ್ ದ ಮ್ಯಾಚ್ ಅಂದ್ರು. ಅವ್ರಿಗೆ ಭಾರಿ ಖುಷಿ ಆಯ್ತು ಮಾರ್ರೆ. ಅವ್ರಿಗೆ ದನ ಅಲ್ಲಿ ಬಸ್ಲಿ ನೆನಪೇ ಹೋಯ್ತು ಮಾರ್ರೆ. ಹೌದಾ ಮಾರ್ರೆ, RCB ನಂಗೆ ಅವ್ರು ಎಂತ ಮಾಡ್ರು ಗೊತ್ತಾ, ಪಟ್ಟ ಕಡೆಗೆ ಎಂತ ತಗೊಂಡ್ರೆ ಪದಾರ್ಥ ಮಾಡ್ಲಿ ಹ್ಯಾಂಗಾರ 4 ಕೋಟಿ ಬಸ್ಲಿ ಒಳ್ಳೆ ಕೊಯ್ದು ಕೊಟ್ರು ಮಾರ್ರೆ. ನಂಗೆ ಭಾರಿ ಖುಷಿ ಆಯ್ತು ಮಾರ್ರೆ. ಅವ್ರಿಗೆ ನೆನಪೇ ಹೋಯ್ತೆ ಗುಡ್ಡ ಬಸ್ ತಿನ್ನೋದು. ಹಿಂಗೆಲ್ಲ ಇನ್ಸಿಡೆನ್ಸ್ ಎಲ್ಲ ಆಯ್ತು ಮಾರ. ಇಲ್ಲಿ ಫೈನಲಿ ನಾವು ವಿನ್ ಆಯ್ತು. ಮುಂದಿನ ಮ್ಯಾಚ್ ಕೂಡ ನಾವು ಹಿಂಗೆ ವಿನ್ ಆಗ್ತಾ ಹೋಗ್ತೇನೆ. ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಖಂಡಿತ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.